ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಗೋವಿಂದ ಕೇರ್ಪೇಟೆ. ಸ್ನೇಹಿತರೆ, ಸರಿಸುಮಾರು 10 ತಲೆಮಾರುಗಳ ಹಿಂದಿನ ದೇವಾಲಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಹೊಸವಳನ ಗ್ರಾಮದಲ್ಲಿ ಲಕ್ಷ್ಮೀ ನಾರಾಯಣ ದೇವಾಲಯವೊಂದು ಪುರಾತನ ಕಾಲದಿಂದ ಇದೆ. ಲಕ್ಷ್ಮೀ ನಾರಾಯಣ ದೇವಾಲಯ ಹೊಸವಳಲು ಗಂಗಾ ಚೋಳ ರಾಜ್ಯದ ಸೀಮೆ ಒಳಗಿದ್ದ ಹೊಸವಳಲು ಕ್ರಿಸ್ತಶಕ 13ನೇ ಶತಮಾನದಲ್ಲಿ ನಿರ್ಮಾಣವಾದ ಲಕ್ಷ್ಮೀನಾರಾಯಣ ದೇವಾಲಯದಿಂದಾಗಿ ಈ ಊರು ಪ್ರಸಿದ್ಧಿ ಪಡೆದಿತ್ತು. ವಿಜಯನಗರ ಕಾಲದಲ್ಲಿ ಈ ಊರಿನ ಸುತ್ತ ಸುಂದರವಾದ ಕೋಟೆಯ ನಿರ್ಮಾಣವಾಗಿತ್ತು. ಈ ದೇವಾಲಯವು ಹೊಯ್ಸಳ ಕಾಲದ ವಾಸ್ತುಶೈಲಿಯ ನಿರ್ಮಿತಿ, ತ್ರಿಕುಟಾಚಲವಾದ ನಕ್ಷತ್ರ ಆಕಾರದ ತಳವಿನ್ಯಾಸದ ಗರ್ಭಗುಡಿಗಳಿದೆ. ನವರಂಗ ಕಂಬಗಳು ನುಣುಪು ಸುಂದರ ಸೂಕ್ಷ್ಮ ಕೆತ್ತನೆಗಳಿಂದ ಮೂಡಿದೆ. ಈ ದೇವಾಲಯದಲ್ಲಿ ಹೊರನೋಟ ಅತ್ಯಂತ ಮೌಲ್ಯವಾಗಿದ್ದು, ಗರ್ಭಗುಡಿಯ ಕೆತ್ತನೆಗಳು ರಾಮಾಯಣ ಮಹಾಭಾರತ ಪೌರಾಣಿಕ ಘಟನೆಗಳು ಹೋಲುವಂತಿದೆ. ಈ ದೇವಾಲಯವು ಅನೇಕ ಶಿಲ್ಪಗಳನ್ನು ತಿಳಿಯುವುದಕ್ಕೆ ಯಾವ ಆಧಾರಗಳು ಇಲ್ಲದಿರುವುದು ಆಶ್ಚರ್ಯಕರವಾದ ಸಂಗತಿಯಾಗಿದೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಈ ಕಮೆಂಟ್ ಮೂಲಕ ತಿಳಿಸಿ. ಹೊಯ್ಸಳ ಕಾಲದಲ್ಲಿ ವಿಶೇಷವಾಗಿ ಕೆತ್ತಿರುವಂತಹ ಹೊಸವಳದಲ್ಲಿ ತ್ರಿಕುಟಾಚಲವಾಗಿರುವಂತಹ ಲಕ್ಷ್ಮೀನಾರಾಯಣ ದೇವಾಲಯ ಅಂತ ಸುಮಾರು 900ರಿಂದ 1000 ವರ್ಷ ಇರುವಂಥ ದೇವಸ್ಥಾನಕ್ಕೆ ಹೇಳ್ತಾರೆ. ಇಲ್ಲಿ ಹೊಯ್ಸಳ ಕಾಲದಲ್ಲಿ ವಿಷ್ಣುವರ್ಧನ ರಾಜನ ಮೊಮ್ಮಕ್ಕಳಾದ ವೀರಬಳ್ಳಾಳ ಮತ್ತು ನರಸಿಂಹಬಳ್ಳಾಳ ಅವರು ದೇವಸ್ಥಾನ ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ಅಮರಶೆಟ್ಟಿ ಜಟನಾಚಾರ್ಯ ಅವರು ಕೆತ್ತನೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಸ್ವಾಮಿಯವರು ಬಂದು ನಂಬಿನಾರಾಯಣ ಅಂತ ಕರಿತೀವಿ. ನಂಬಿನಾರಾಯಣ ಅಂದರೆ ಸ್ವಾಮಿಯವರಿಗೆ ಬಲಗೈಯಲ್ಲಿ ಶಂಕು, ಎಡಗೈಯಲ್ಲಿ ಚಕ್ರ, ಗದಾ, ಪದ್ಮ ಹಸ್ತದಿಂದ ಚತುರ್ಭುಜದಿಂದ ಸ್ವಾಮಿಯವರಿದ್ದಾರೆ. ಅದಕ್ಕೆ ನಂಬಿನಾರಾಯಣ ಅಂತ ಕರೀತಾರೆ. ಮತ್ತೆ ದಕ್ಷಿಣಾಭಿಮುಖವಾಗಿ ಪ್ರಹ್ಲಾದ ಸಮೇತನಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಒಬ್ಬರು ಇದ್ದಾರೆ. ಮತ್ತೆ ವೇಣುಗೋಪಾಲ, ಈ 3 ಜನ ಒಂದೇ ಜಾಗದಲ್ಲಿ ಇರೋದ್ರಿಂದ ಇದನ್ನ ತ್ರಿಕುಟಾಚಲ ಅಂತ ಕರೀತಾರೆ. ಹಳೆಬೀಡು ನಿಮಗೆ ಹೊರಭಾಗ ನೋಡ್ಬೇಕು ಅಂತ ಹೇಳ್ತಾರೆ, ಬೇಲೂರು ಒಳಭಾಗ ನೋಡ್ಬೇಕು ಅಂತ ಹೇಳ್ತಾರೆ, ಹೊಸವಾಡನ್ನ ಎರಡನ್ನೂ ನೋಡ್ಬೇಕು ಅಂತ ಹೇಳ್ತಾರೆ. ಭುವನೇಶ್ವರಿಯಲ್ಲಿ ಕಾಳಿಂಗ ಮರ್ದನ ಮತ್ತೆ ಪವಿತ್ರದ ಉಂಗುರ, 8 ಮೂಲೆ ಜಾಯಿಂಟ್ ಮಾಡಿರುವಂಥದ್ದು ವಿಶೇಷವಾಗಿ ಎಲ್ಲದರಲ್ಲೂ ಕೆತ್ತನೆ ಮಾಡಿದ್ದಾರೆ. ಕಂಬಗಳಲ್ಲಿ ವಿಶೇಷವಾಗಿ ಕೆತ್ತನೆ ತೋರಿಸಿದ್ದಾರೆ. ಒಂದು ಹೊರಗಡೆ ಮೂಲ ವಿಗ್ರಹ ಏನಿರುತ್ತೋ ಅದನ್ನ ಕೂಡ ಹೊರಗಡೆ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಮತ್ತೆ ಗರ್ಭಗುಡಿ, ಸುಖನಾಸಿ, ನವರಂಗ ನಾಟ್ಯ ಮಂಟಪ ಅಂತ ಡ್ಯಾನ್ಸಿಂಗ್ ಹಾಲ್, ಇದನ್ನೆಲ್ಲ ಹೊಯ್ಸಳ ಶೈಲಿಯಲ್ಲಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಒಳ್ಳೆಯ ಆಕಾರದಲ್ಲಿ ಮಧ್ಯದಲ್ಲಿ ಒಂದೇ ಒಂದು ಜಾಗದಲ್ಲಿ ಯಾರಿಗೂ ಕಾಣಿಸಲ್ಲ.